2021ರಲ್ಲಿ ಪ್ರಸಾರವಾದ ಎದೆ ತುಂಬಿ ಹಾಡುವೆನು ಸಿಂಗಿಂಗ್ ರಿಯಾಲಿಟಿ ಶೋನಲ್ಲಿ 2ನೇ ಸ್ಥಾನ ಅಂದರೆ ರನ್ನರ್ ಅಪ್ ಆದವರು ಸಂದೇಶ್. ಇದೇ ಕಾರ್ಯಕ್ರಮದಿಂದ ಜನಪ್ರಿಯತೆ ಪಡೆದ ಸಂದೇಶ್ ಗಾಯಕ, ನಟ ಹಾಗೂ ಗೀತ ಸಾಹಿತಿ ಕೂಡ ಹೌದು. ತಮ್ಮ ಆರ್ಕೆಸ್ಟ್ರಾ ತಂಡದ ಮೂಲಕ ಕರ್ನಾಟಕದ ಹಲವೆಡೆ ಹಾಗೂ ವಿದೇಶಗಳಲ್ಲಿ ಗಾಯಕ ಸಂದೇಶ್ ಗಾನಸುದೆ ಹರಿಸಿದ್ದಾರೆ. 2022ರಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ರಾಜಾರಾಣಿ 2 ರಿಯಾಲಿಟಿ ಶೋನಲ್ಲಿ ಸಂದೇಶ್ ಹಾಗೂ ಪತ್ನಿ ಮನಿಷಾ ಸ್ಪರ್ಧಿಸಿದ್ದರು. ತೀರ್ಪುಗಾರರಿಂದ ಕ್ಯೂಟ್ ಜೋಡಿ ಅಂತಲೇ ಕರೆಸಿಕೊಂಡಿದ್ದ ಸಂದೇಶ್ ಮನಿಷಾ ಇದೀಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಮನಿಷಾ ಅವರ ಶ್ರೀಮಂತ ಶಾಸ್ತ್ರ ನೆರವೇರಿದ್ದು, ಫೋಟೋಗಳನ್ನ ಸಂದೇಶ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅದ್ದೂರಿಯಾಗಿ ಜರುಗಿದ ಮನಿಷಾ ಅವರ ಶ್ರೀಮಂತ ಶಾಸ್ತ್ರದ ಫೋಟೋ ಆಲ್ಬಮ್ ಇಲ್ಲಿದೆ ನೋಡಿ. ಇತ್ತೀಚೆಗಷ್ಟೇ ಮನಿಷಾ ಅವರ ಶ್ರೀಮಂತ ಶಾಸ್ತ್ರ ಗ್ರ್ಯಾಂಡ್ ಆಗಿ ನಡೆಯಿತು. ಸೀಮಂತದ ಫೋಟೋಗಳನ್ನ ಸಂದೇಶ್ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ. ಲೋಕದ ಸುಖವೆಲ್ಲ ನಿನಗಾಗಿ ಮುಡುಪಿರಲಿ, ಇರುವಂತ 100 ಕಹಿ ಇರಲಿ ನನಗಾಗಿ, ಕಾಯುವೆನು ಕೊನೆವರೆಗೂ ಕಣ್ಣಾಗಿ ಎಂದು ಪತ್ನಿ ಮನಿಷಾ ಕುರಿತಾಗಿ ಸಂದೇಶ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ಸಂದೇಶ್ ದಂಪತಿಗೆ ಆಪ್ತರು, ಅಭಿಮಾನಿಗಳು ಹಾಗೂ ತಾರಿಯರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಸುರಿಮಳೆಯಾಗುತ್ತಿದೆ. ರಿಯಾಲಿಟಿ ಶೋನಲ್ಲಿ ಭಾಗವಹಿಸುವ ಮುನ್ನ ಕೊರಿಯರ್ ಬಾಯ್ ಆಗಿ, ಫುಡ್ ಡೆಲಿವರಿ ಬಾಯ್ ಆಗಿಯೂ ಸಂದೇಶ್ ಕೆಲಸ ಮಾಡಿದ್ದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.